ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಪ್ರತಿಮಾ ಪಾಕಶಾಲೆ. ಈ ದಿನ ನಾನು ಮಕ್ಕಳಿಂದ ವಯಸ್ಸಾದರವರೆಗೂ ತುಂಬ ಖುಷಿಯಾಗಿ ತಿನ್ನುವಂಥ ಒಂದು ಕುಷ್ಕ ರೈಸನ್ನು ಸುಲಭ ವಿಧಾನದಲ್ಲಿ ಕುಕ್ಕರ್ನಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇದರ ಒಂದು ರೆಸಿಪಿಯನ್ನು ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಒಂದು 4 ಚಮಚ ಎಣ್ಣೆಯನ್ನು, ಕುಕ್ಕಿಂಗ್ ಆಯಿಲನ್ನು ಹಾಕಬೇಕು. ನಂತರ ಒಂದು 8ರಿಂದ 10 ಲವಂಗ, ಸ್ವಲ್ಪ ಚಕ್ಕೆ ಮತ್ತು ಒಂದು 2 ಏಲಕ್ಕಿ, ನಂತರ ಸ್ವಲ್ಪ ಕಾಳು ಮೆಣಸು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಬೇಕಂದರೆ ಹಾಕ್ಬೋದು, ಆಪ್ಷನಲ್ಲು. ನೆಕ್ಸ್ಟು ಪಲಾವ್ ಎಲೆಯನ್ನು ಇದಕ್ಕೆ ಹಾಕೋಬೇಕು. ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಶಾಹಿ ಜೀರಾನ ತೆಗೆದುಕೊಂಡಿದ್ದೀನಿ, ಅಂದರೆ ಸಾಜೀರಿಗೆ ಅಂತ ಕರಿತೀವಲ್ಲ ಅದು, ಒಂದು ಅರ್ಧ ಚಮಚ. ನೆಕ್ಸ್ಟು ಜೀರಿಗೆ ಒಂದು ಅರ್ಧ ಚಮಚ, ಸಾಸಿವೆ ಒಂದು ಅರ್ಧ ಚಮಚ. ನಂತರ ಸ್ವಲ್ಪ ಕರಿಬೇವನ್ನ ಇದಕ್ಕೆ ಹಾಕೋಬೇಕು. ನಂತರ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಸ್ವಲ್ಪ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿರ್ಬೇಕು, ಅಂದರೆ ಅದು ಬಾಯಿಗೆ ಸಿಗಬೇಕು, ಫುಲ್ ಕರಗಬಾರ್ದು. ಅದಕ್ಕೆ ಸ್ವಲ್ಪ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ 2 ಟೊಮೊಟೊ, 2 ಅಥವಾ 1 ಟೊಮೊಟೊವನ್ನು ತೆಗೆದುಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ, ನಂತರ ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ನಂತರ ಒಂದು ಪಲಾವ್ ಮಸಾಲನ 1 ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲ ಹಾಕ್ತಾಯಿಲ್ಲ, ಯಾಕಂದರೆ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕಿದ್ದೀವಲ್ಲ, ಅದೇ ಸಾಕಷ್ಟು ಫ್ಲೇವರ್ ಕೊಡುತ್ತೆ. ನಂತರ ಇದಕ್ಕೆ 1-2 ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಮತ್ತು ಇದನ್ನು ಸ್ವಲ್ಪ ಆಯಿಲೆಲ್ಲ ಬಿಟ್ಕೋಬೇಕು, ಅಷ್ಟು ಸಿಮ್ಮಲ್ಲಿ ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಈಗ ಸೈಡ್ಗೆಲ್ಲ ಸ್ವಲ್ಪ ನೀರು ಬಿಡುತ್ತೆ. ನಂತರ ಇದಕ್ಕೆ 1-2 ಕಪ್ನಷ್ಟು ಅಕ್ಕಿಯನ್ನು, ಬಾಸುಮತಿ ರೈಸನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ 1 ಕಪ್ನಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ರೆ 2 ಕಪ್ನಷ್ಟು ನೀರು ಹಾಕ್ಕೋಬೇಕು. ನಂತರ ಅಕ್ಕಿನ ಒಂದು 10 ನಿಮಿಷ ನೆನೆಸಿಟ್ಕೊಂಡ ಮೇಲೆ ಇದನ್ನು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಇದು ಒಂದು ಕುದಿ ಬರಬೇಕು. ತುಂಬ ಈಸಿ ಮೆಥಡಲ್ಲಿದೆ ಫ್ರೆಂಡ್ಸ್, ತುಂಬ ಬೇಗ ಆಗಿಬಿಡುತ್ತೆ. ಹೆಚ್ಚಿನ ತರಕಾರಿ ಏನು ಬೇಡ ಇದಕ್ಕೆ. ಈರುಳ್ಳಿ ಮತ್ತು ಟೊಮೊಟೊ ಇದ್ಬಿಟ್ರೆ ಕುಷ್ಕ ರೈಸ್ ರೆಡಿ ಆಗಿಬಿಡುತ್ತೆ. ನಂತರ ಇದು ಕುದಿ ಬಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೋಬೇಕು. ನಂತರ 1-2-3 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೋಬೇಕು. ಫೈನಲಿಗೆ ಹಾಕಬೇಕು, ಅಂದರೆ ನಾವು ಲಿಡ್ ಹಾಕಿ ಮುಚ್ತೀವಲ್ಲ, ಆ ಟೈಮಲ್ಲಿ ಇದನ್ನು ಹಾಕ್ಕೊಂಡ್ರೆ ಅದು ಅರೋಮ ಇರುತ್ತಲ್ಲ, ಒಳಗೆ ಸ್ಟಾಕ್ ಆಗುತ್ತೆ. ಈಗ ಇದು ಕುದಿ ಬಂದಿದೆಯಲ್ಲ, ಇದನ್ನು ಲಿಡ್ ಹಾಕಿ ಮುಚ್ಚಿಬಿಡ್ಬೇಕು. 1-2 ವಿಷಲ್ ಹೊಡೆಸಿದ್ರೆ ಸಾಕು. ನೋಡಿ, ಈಗ ಆಗಿದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಘಮಘಮನೂ ಅನ್ನತ್ತೆ, ಅದೇ ರೀತಿ ಎಷ್ಟು ಉದುರಾಗಿ ಬಂದಿದೆ ಇದು. ಈಗ ನಾವು ಕುಷ್ಕ ರೈಸ್ ರೆಡಿಯಾಗಿದೆ. ಇದನ್ನು ತಿನ್ನಬೇಕಂದ್ರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೇಲೇ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂದರೆ. ನಾರ್ಮಲ್ ರೈಸಲ್ಲೂ ಮಾಡ್ಕೋಬೋದು, ಬೇಕಂದರೆ ಬಾಸುಮತಿಯಲ್ಲೂ ಮಾಡ್ಕೋಬೋದು. ತುಂಬ ಡಿಫ್ರೆಂಟಾಗಿ ಇನ್ನೂ ರಿಚ್ ಆದ ಒಂದು ಟೇಸ್ಟು ಕೊಡುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇದನ್ನು ರಾಯ್ತದ ಜೊತೆ ತಿಂದರೆ ತುಂಬ ಸೂಪರಾಗಿರುತ್ತೆ. ನೋಡಿ, ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.